ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಆತ್ಮೀಕತೆಯಲ್ಲಿ ಬಲವಾಗಿ ಕಾಲೂರಿ ನೆಲೆಯನ್ನು ಕಂಡುಕೊಳ್ಳಲು ಹಾಗೂ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯಲು ಸತ್ಯವೇದವು ನಮಗೆ ಸಹಾಯಕವಾಗಿದೆ. ವೀಕ್ಷಕರೇ, ನಿಮ್ಮ ಸತ್ಯವೇದವನ್ನು ತೆಗೆದುಕೊಂಡು ನಮ್ಮೊಡನೆ ಓದಿರಿ ಹಾಗೂ ತಿಳಿದುಕೊಳ್ಳಿರಿ. ಆತ್ಮೀಕ ಬಲವನ್ನು ನಮ್ಮ ದಿನದ ಮನ್ನಾ ಕಾರ್ಯಕ್ರಮದಿಂದ ಹೆಚ್ಚಿಸಿಕೊಳ್ಳಿರಿ. ಆದಿಕಾಂಡ ಅಧ್ಯಾಯ 43. ಆ ದೇಶದಲ್ಲಿ ಬರವು ಬಹು ಘೋರವಾಗಿತ್ತು. ಅವರು ಐಗುಪ್ತ ದೇಶದಿಂದ ತಂದಿದ್ದ ದವಸವು ಮುಗಿದ ನಂತರ ಅವರ ತಂದೆಯೂ ಅವರಿಗೆ, ನೀವು ತಿರುಗಿ ಹೋಗಿ ಇನ್ನು ಸ್ವಲ್ಪ ಧಾನ್ಯವನ್ನು ಕೊಂಡುಕೊಂಡು ಬನ್ನಿರಿ ಅಂದನು. ಅದಕ್ಕೆ ಯೆಹೂದನು, ಆ ಮನುಷ್ಯನು ನಮಗೆ ನಿಮ್ಮ ತಮ್ಮನನ್ನು ಕರಕೊಂಡು ಬಂದ ಹೊರತು ನನ್ನ ಮುಖವನ್ನು ನೋಡಕೂಡದು ಎಂದು ಖಂಡಿತವಾಗಿ ಹೇಳಿದನಲ್ಲ. ನೀನು ನಮ್ಮ ತಮ್ಮನನ್ನು ನಮ್ಮ ಜೊತೆಯಲ್ಲಿ ಕಳುಹಿಸಿದರೆ ನಾವು ಹೋಗಿ ನಿನಗೆ ಧಾನ್ಯವನ್ನು ಕೊಂಡುಕೊಂಡು ಬರುತ್ತೇವೆ. ಅವನನ್ನು ಕಳುಹಿಸಿಕೊಡದಿದ್ದರೆ ನಾವು ಹೋಗುವುದಿಲ್ಲ. ಆ ಮನುಷ್ಯನು ನಮಗೆ, ನಿಮ್ಮ ತಮ್ಮನು ನಿಮ್ಮ ಸಂಗಡ ಇಲ್ಲದಿದ್ದರೆ ನನ್ನ ಮುಖವನ್ನು ನೋಡಲೇ ಕೂಡದೆಂದು ಹೇಳಿದ್ದಾನೆ ಅಂದನು. ಅದಕ್ಕೆ ಇಸ್ರಾಯೇಲನು, ಇನ್ನೊಬ್ಬ ತಮ್ಮನಿದ್ದಾನೆಂದು ಆ ಮನುಷ್ಯನಿಗೆ ಹೇಳಿ ನೀವು ಯಾಕೆ ನನಗೆ ಈ ಅಪಕಾರ ಮಾಡಿದಿರಿ ಎಂದು ಹೇಳಲು ಅವರು, ನಮ್ಮ ವಿಷಯದಲ್ಲಿಯೂ ನಮ್ಮ ಮನೆಯವರ ವಿಷಯದಲ್ಲಿಯೂ ಆ ಮನುಷ್ಯನು ಸೂಕ್ಷ್ಮವಾಗಿ ವಿಚಾರಿಸಿ, ನಿಮ್ಮ ತಂದೆಯು ಇನ್ನೂ ಜೀವದಿಂದಿದ್ದಾನೋ, ನಿಮಗೆ ತಮ್ಮನಿದ್ದಾನೋ ಎಂದು ಕೇಳಿದನು. ಆ ಪ್ರಶ್ನೆಗಳಿಗೆ ತಕ್ಕಂತೆ ಉತ್ತರ ಕೊಟ್ಟೆವು. ಅವನು, ನಿಮ್ಮ ತಮ್ಮನನ್ನು ಕರೆದುಕೊಂಡು ಬನ್ನಿರಿ ಎಂದು ಹೇಳುವನೆಂದು ನಮಗೆ ಹೇಗೆ ತಿಳಿಯುವುದು ಅಂದರು. ಆಗ ಯೆಹೂದನು ತನ್ನ ತಂದೆಯಾದ ಇಸ್ರಾಯೇಲನಿಗೆ, ನೀನು, ನಾವು, ನಮ್ಮ ಮಕ್ಕಳು ಎಲ್ಲರೂ ಸಾಯದೆ ಬದುಕಿಕೊಳ್ಳುವಂತೆ ಆ ಹುಡುಗನನ್ನು ನನ್ನ ಜೊತೆಯಲ್ಲಿ ಕಳಿಸಿಕೊಡಪ್ಪ. ನಾವು ಹೊರಟು ಹೋಗುವೆವು. ನಾನೇ ಅವನಿಗೆ ಹೊಣೆ. ಅವನ ವಿಷಯ ನನ್ನನ್ನೇ ಕೇಳಬಹುದು. ನಾನು ಅವನನ್ನು ತಿರುಗಿ ಕರಕೊಂಡು ಬಂದು ನಿನ್ನೆದುರಿನಲ್ಲಿ ನಿಲ್ಲಿಸದೆ ಹೋದರೆ ಆ ದೋಷ ಎಂದೆಂದಿಗೂ ನನ್ನ ಮೇಲೆ ಇರಲಿ. ನಾವು ತಡ ಮಾಡದಿದ್ದರೆ ಇಷ್ಟರೊಳಗೆ 2ನೆಯ ಸಾರಿ ಹೋಗಿ ಬರುತ್ತಿದ್ದೆವು ಎಂದು ಹೇಳಿದನು. ಅದಕ್ಕೆ ಅವರ ತಂದೆಯಾದ ಇಸ್ರಾಯೇಲನು ಅವರಿಗೆ, ನೀವು ಹೋಗಲೇಬೇಕಾಗಿದ್ದರೆ ಒಂದು ಕೆಲಸ ಮಾಡಿರಿ. ಈ ದೇಶದಲ್ಲಿ ದೊರಕುವ ಶ್ರೇಷ್ಠವಾದ ವಸ್ತುಗಳಲ್ಲಿ ಕೆಲವನ್ನು ನಿಮ್ಮ ಸಾಮಾನಿನಲ್ಲಿಟ್ಟು ಆ ಮನುಷ್ಯನಿಗೆ ಕಾಣಿಕೆಯಾಗಿ ತೆಗೆದುಕೊಂಡು ಹೋಗಿರಿ. ಸ್ವಲ್ಪ ತೈಲ, ಸ್ವಲ್ಪ ದ್ರಾಕ್ಷಾರಸದ ಕಾಕಂಬಿ, ಹಾಲು ಮಡ್ಡಿ, ರಕ್ತಬೋಳ, ಆಕ್ರೋಡು, ಬಾದಾಮಿ ಇವುಗಳನ್ನು ತೆಗೆದುಕೊಂಡು ಹೋಗಿ ಕೊಡಿರಿ. ಅದಲ್ಲದೆ 2ರಷ್ಟು ಹಣವನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಿರಿ. ಅವರು ನಿಮ್ಮ ಚೀಲಗಳ ಬಾಯಲ್ಲಿ ಹಾಕಿ ಹಿಂದಕ್ಕೆ ಕಳುಹಿಸಿದ ಹಣವನ್ನು ತೆಗೆದುಕೊಂಡು ಹೋಗಿರಿ. ಒಂದು ವೇಳೆ ಅದು ಅವರಿಗೆ ತಿಳಿಯದೆ ನಿಮ್ಮ ಕೈಗೆ ಬಂದಿರಬಹುದು. ನಿಮ್ಮ ತಮ್ಮನನ್ನು ಕರೆದುಕೊಂಡು ಹೊರಟು ತಿರುಗಿ ಆ ಮನುಷ್ಯನ ಬಳಿಗೆ ಹೋಗಿರಿ. ಅವನು ನಿಮ್ಮ ಮೇಲೆ ಕನಿಕರವಿಟ್ಟು ನಿಮ್ಮ ಅಣ್ಣನನ್ನೂ ಬೆನ್ಯಾಮೀನನನ್ನೂ ನಿಮ್ಮೊಂದಿಗೆ ಕಳಿಸಿಬಿಡುವಂತೆ ಸರ್ವಶಕ್ತನಾದ ದೇವರು ಅನುಗ್ರಹಿಸಲಿ. ನಾನಂತೂ ಮಕ್ಕಳನ್ನು ಕಳಕೊಂಡವನಾಗಬೇಕಾದರೆ ಹಾಗೇ ಆಗಲಿ ಎಂದು ಹೇಳಿದನು. ಆ ಮನುಷ್ಯರು ಆ ಕಾಣಿಕೆಯ ವಸ್ತುಗಳನ್ನು ಸಿದ್ಧಪಡಿಸಿ 2ರಷ್ಟು ಹಣವನ್ನು ತೆಗೆದುಕೊಂಡು ಬೆನ್ಯಾಮೀನನನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟು ಐಗುಪ್ತ ದೇಶಕ್ಕೆ ಸೇರಿ ಯೋಸೇಫನೆದುರಿನಲ್ಲಿ ನಿಂತುಕೊಂಡರು. ಬೆನ್ಯಾಮೀನನು ಅವರ ಸಂಗಡ ಇರುವುದನ್ನು ಯೋಸೇಫನು ಕಂಡು ತನ್ನ ಮನೆವಾರ್ತೆ ಅವನನ್ನು ಕರೆಸಿ, ಈ ಮನುಷ್ಯರು ಈ ಹೊತ್ತು ಮಧ್ಯಾಹ್ನ ನನ್ನ ಸಂಗಡ ಊಟ ಮಾಡಬೇಕಾಗಿದೆ. ಇವರನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಪಶುವನ್ನು ಕೊಯ್ಯಿಸಿ ಎಲ್ಲ ಸಿದ್ಧಪಡಿಸು ಎಂದು ಅಪ್ಪಣೆ ಕೊಟ್ಟನು. ಅಪ್ಪಣೆಯ ಮೇರೆಗೆ ಮನೆವಾರ್ತೆಯವನು ಅವರನ್ನು ಯೋಸೇಫನ ಮನೆಯೊಳಗೆ ಕರೆದುಕೊಂಡು ಹೋಗಲು ಅವರು ಅದಕ್ಕೆ ಭಯಪಟ್ಟು, ಮುಂಚೆ ನಾವು ಚೀಲಗಳಲ್ಲಿ ಹಿಂದಕ್ಕೆ ತೆಗೆದುಕೊಂಡು ಹೋದ ಹಣದ ನಿಮಿತ್ತವೇ ಅವನು ನಮ್ಮನ್ನು ತನ್ನ ಮನೆಯೊಳಗೆ ಕರೆಸಿದ್ದಾನೆ. ನಮ್ಮ ಮೇಲೆ ಪಕ್ಕನೆ ಬಿದ್ದು ನಮ್ಮನ್ನು ಕತ್ತೆಗಳ ಸಹಿತವಾಗಿ ಹಿಡಿಸಿ ಗುಲಾಮರನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದಾನೆ ಎಂಬುದಾಗಿ ತಮ್ಮೊಳಗೆ ಮಾತಾಡಿಕೊಂಡು ಮನೆ ಬಾಗಲಲ್ಲಿದ್ದ ಮನೆ ವಾರ್ತೆಯವನ ಬಳಿಗೆ ಹೋಗಿ ಅವನಿಗೆ, ಅಯ್ಯಾ, ಮೊದಲು ಒಂದು ಸಾರಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳುವುದಕ್ಕೆ ಬಂದಿದ್ದೆವು. ನಾವು ಹೊರಟು ಹೋದ ನಂತರ ಇಳಿದುಕೊಂಡಿದ್ದ ಒಂದು ಸ್ಥಳದಲ್ಲಿ
ನಮ್ಮ ಚೀಲಗಳನ್ನು ಬಿಚ್ಚಿ ನೋಡಿದಾಗ ಪ್ರತಿಯೊಬ್ಬನ ಹಣವು ತೂಕದಲ್ಲಿ ಏನೂ ಕಡಿಮೆ ಇಲ್ಲದೆ ಅವನವನ ಚೀಲದಲ್ಲಿಯೇ ಇತ್ತು. ಅದನ್ನು ತಿರುಗಿ ತಂದಿದ್ದೇವೆ. ದವಸವನ್ನು ಕೊಂಡುಕೊಳ್ಳುವುದಕ್ಕೆ ಬೇರೆ ಹಣವನ್ನೂ ತಂದಿದ್ದೇವೆ. ಆ ಹಣವನ್ನು ನಮ್ಮ ಚೀಲಗಳಲ್ಲಿ ಯಾರು ಇಟ್ಟರೋ ನಮಗೆ ತಿಳಿಯದು ಎಂದು ಹೇಳಿದರು. ಅದಕ್ಕೆ ಅವನು, ಸಮಾಧಾನವಾಗಿರ್ರಿ, ನೀವೇನೂ ಹೆದರಬೇಡ್ರಿ. ನಿಮ್ಮ ತಂದೆಗೂ ನಿಮಗೂ ದೇವರಾಗಿರುವಾತನು ನಿಮ್ಮ ಚೀಲಗಳಲ್ಲಿಯೇ ನಿಕ್ಷೇಪ ಸಿಕ್ಕುವಂತೆ ಅನುಗ್ರಹಿಸಿದ್ದಾನೆ. ನಿಮ್ಮ ಹಣವು ನನಗೆ ಮುಟ್ಟಿತು ಎಂದು ಹೇಳಿ ಸಿಮೆಯೋನನನ್ನು ಅವರ ಬಳಿಗೆ ಕರೆದುಕೊಂಡು ಬಂದು ಅವರೆಲ್ಲರನ್ನೂ ಯೋಸೇಫನ ಮನೆಯೊಳಗೆ ಸೇರಿಸಿ ಕಾಲುಗಳನ್ನು ತೊಳೆಯುವುದಕ್ಕೆ ನೀರನ್ನು ಕೊಡಿಸಿ ಅವರ ಕತ್ತೆಗಳಿಗೆ ಮೇವು ಹಾಕಿಸಿದನು. ತಾವು ಅಲ್ಲೇ ಊಟ ಮಾಡಬೇಕೆಂಬುವ ಸಂಗತಿಯನ್ನು ಅವರು ಕೇಳಿದ್ದರಿಂದ ತಾವು ತಂದಿದ್ದ ಕಾಣಿಕೆಯನ್ನು ಸಿದ್ಧವಾಗಿ ಇಟ್ಟುಕೊಂಡು ಯೋಸೇಫನು ಮಧ್ಯಾಹ್ನದಲ್ಲಿ ಬರುವ ತನಕ ಕಾದುಕೊಂಡಿದ್ದರು. ಯೋಸೇಫನು ಮನೆಗೆ ಬಂದಾಗ ಅವರು ಕಾಣಿಕೆಯನ್ನು ಮನೆಯೊಳಕ್ಕೆ ತಂದುಕೊಟ್ಟು ಅವನ ಮುಂದೆ ಅಡ್ಡಬಿದ್ದರು. ಅವನು ಅವರ ಯೋಗಕ್ಷೇಮವನ್ನು ವಿಚಾರಿಸಿ, ನೀವು ಹೇಳಿದ ಮುದುಕನಾಗಿರುವ ನಿಮ್ಮ ತಂದೆಗೆ ಕ್ಷೇಮವೋ? ಅವನು ಇನ್ನೂ ಬದುಕಿದ್ದಾನೋ ಎಂದು ಕೇಳಲು ಅವರು ಬೊಗ್ಗಿ ನಮಸ್ಕಾರ ಮಾಡಿ, ನಿನ್ನ ಸೇವಕನಾದ ನಮ್ಮ ತಂದೆಗೆ ಕ್ಷೇಮ, ಅವನು ಇನ್ನೂ ಇದ್ದಾನೆ ಅಂದರು. ಆಗ ಅವನು ಕಣ್ಣೆತ್ತಿ ತನ್ನ ಒಡಹುಟ್ಟಿದ ತಮ್ಮನಾದ ಬೆನ್ಯಾಮೀನನನ್ನು ನೋಡಿ, ನೀವು ಹೇಳಿದ ನಿಮ್ಮ ಕಿರಿತಮ್ಮನು ಇವನೋ ಎಂದು ಕೇಳಿ ಅವನಿಗೆ, ಮಗನೇ, ದೇವರ ದಯೆ ನಿನ್ನ ಮೇಲಿರಲಿ ಎಂದು ಹೇಳಿದನು. ಯೋಸೇಫನಿಗೆ ತಮ್ಮನ ಮೇಲೆ ಕರಳು ಮರುಗಿದ್ದರಿಂದ ಅವನು ಬೇಗನೆ ಎದ್ದು ಅಳುವುದಕ್ಕೆ ಸ್ಥಳವನ್ನು ನೋಡಿಕೊಂಡು ತನ್ನ ಕೋಣೆಯೊಳಗೆ ಹೋಗಿ ಅಲ್ಲಿ ಅತ್ತನು. ಆಮೇಲೆ ಮುಖವನ್ನು ತೊಳಕೊಂಡು ಹೊರಗೆ ಬಂದು ಮನಸ್ಸನ್ನು ಬಿಗಿ ಹಿಡಿದು ಊಟಕ್ಕೆ ಬಡಿಸಿರಿ ಎಂದು ಅಪ್ಪಣೆ ಕೊಟ್ಟನು. ಪರಿಚಾರಕರು ಅವನಿಗೂ ಅವನ ಅಣ್ಣ ತಮ್ಮಂದಿರಿಗೂ ಅವನ ಸಂಗಡವಿದ್ದ ಐಗುಪ್ತರಿಗೂ ಬೇರೆ ಬೇರೆಯಾಗಿ ಊಟಕ್ಕೆ ಬಡಿಸಿದರು. ಐಗುಪ್ತರು ಇಬ್ರಿಯರ ಸಹಪಂಕ್ತಿಯಲ್ಲಿ ಊಟ ಮಾಡುವುದಿಲ್ಲ, ಅದು ಅವರಿಗೆ ಅಸಹ್ಯ. ಯೋಸೇಫನು ತನ್ನ ಅಣ್ಣ ತಮ್ಮಂದಿರನ್ನು ಹಿರಿಯವನು ಮೊದಲುಗೊಂಡು ಕಿರಿಯವನವರೆಗೂ ಅವರವರ ವಯಸ್ಸಿನ ಪ್ರಕಾರವೇ ಕುಳ್ಳಿಸಿದ್ದರಿಂದ ಅವರು ಒಬ್ಬರನ್ನೊಬ್ಬರು ನೋಡುತ್ತಾ ಆಶ್ಚರ್ಯಪಟ್ಟರು. ಯೋಸೇಫನು ತನ್ನ ಮುಂದೆ ಬಡಿಸಿದ್ದ ಪದಾರ್ಥಗಳಲ್ಲಿ ಅವರಿಗೆ ಭಾಗಗಳನ್ನು ಕಳುಹಿಸಿದನು. ಆದರೆ ಬೆನ್ಯಾಮೀನನಿಗೆ ಬಂದ ಭಾಗವು ಮಿಕ್ಕಾದವರ ಭಾಗಗಳಿಗಿಂತ 5ರಷ್ಟು ಹೆಚ್ಚಾಗಿತ್ತು. ಅವರು ಯಥೇಚ್ಛವಾಗಿ ಪಾನ ಮಾಡಿ ಅವನ ಸಂಗಡ ಸಂಭ್ರಮದಿಂದಿದ್ದರು. ದೇವರು ಪ್ರೀತಿಸುವ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಆದಿಕಾಂಡ 43, ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 43. ಆದಿಕಾಂಡ 42ರಲ್ಲಿ ಭಾಳ ನಾಟಕೀಯವಾದಂಥ ಒಂದು ಚಲಿಸುವ ದೃಶ್ಯಗಳನ್ನು ನಾವು ನೋಡ್ತೇವೆ. ಏನಂತೇಳಿದರೆ, ಐಗುಪ್ತ ದೇಶದಲ್ಲಿ ಬರ ಬಂದಿತ್ತು. ಈಗ ಯೋಸೇಫನು ಪ್ರಧಾನಮಂತ್ರಿಯಾಗಿ ಇಡೀ ದೇಶಕ್ಕೆ ಸರ್ವ ಅಧಿಕಾರಿಯಾಗಿ ಸಿಂಹಾಸನದಲ್ಲಿ ಫರೋಹನನ್ನು ಬಿಟ್ಟು ಬೇರೆಲ್ಲದರಲ್ಲಿಯೂ ಇವನೇ ಹೊಣೆ, ಇವನೇ ದೊಡ್ಡ ಅಧಿಪತಿ. ಹಾಗಿರುವಾಗ ಎಲ್ಲ ದೇಶದವರು ಆ ಬರ ಇರುವಂಥ 7 ವರ್ಷದ ಬರಗಾಲದಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದು ಅವರು ಹಣ ಕೊಟ್ಟು ಧಾನ್ಯಗಳನ್ನು ಕೊಂಡುಕೊಂಡು ಹೋಗ್ತಾ ಇರುವಾಗ ಅಣ್ಣಂದರು, ಯೋಸೇಫನ ಅಣ್ಣಂದರು ಕೂಡ ಕಾನಾನ್ ದೇಶದಿಂದ ಐಗುಪ್ತ ದೇಶಕ್ಕೆ ಬಂದು ಅವನಿಗೆ ಅಡ್ಡ ಬಿದ್ದು ಮತ್ತು ಅವನಿಂದ ಧಾನ್ಯಗಳನ್ನು ಕೇಳಲಿಕ್ಕೆ ಬಂದಾಗ ಯೋಸೇಫನ ಅವರ ಗುರುತನ್ನು ಹಿಡಿತಾನೆ. ಯಾಕಂದರೆ 10 ಮಂದಿ ಬಂದಿದ್ದರು, ಆದರೆ ಯಾಕೋಬನು ಬೇಕಂತ ಬೆನ್ಯಾಮೀನನನ್ನು ತನ್ನ ಕಡೆಗಿಟ್ಕೊಂಡು 10 ಜನ ಯೋಸೇಫನ ಅಣ್ಣಂದರನ್ನು ಕಳಿಸ್ತಾನೆ. ಯೋಸೇಫನ ಬಳಿಗೆ ಅವರು ಬಂದು ಈ ರೀತಿಯಾಗಿ ಧಾನ್ಯಗಳನ್ನು ಕೊಂಡುಕೊಳ್ಳಿಕ್ಕೆ ಬಂದಾಗ ಯೋಸೇಫನು ಅವರನ್ನು ಗುರುತು ಹಿಡಿದು ನೀವು ಗೂಢಚಾರರು ಎಂಬುದಾಗಿ ಸ್ವಲ್ಪ ಒರಟಾಗಿ ಅವರ ಹತ್ರ ಮಾತಾಡಿಬಿಟ್ಟು
ಆನಂತರ ಬೇಕಂತ ಒಂದು ನಟನೆಗಾಗಿ ಅಥವಾ ಒಂದು ಉದ್ದೇಶಪೂರ್ವಕವಾಗಿಯೋ ಆ ರೀತಿಯಾಗಿ ಅದು ಯೋಸೇಫನ ಶೈಲಿ ಆ ರೀತಿಯಾಗಿ ಮಾಡಿದ ನಂತರ ಅವನು ಹೇಳ್ತಾನೆ, ಒಬ್ಬನನ್ನು ನೀವು ನಿಜವಾಗಿ ಗೂಢಚಾರರು ಅಲ್ಲದಿದ್ದರೆ, ನೀವು ಸತ್ಯವಂತರೇ ಆಗಿದ್ದರೆ ಹೋಗಿ ನೀವು ಕಾನಾನ್ ದೇಶದಿಂದ ನೀವು ಬೆನ್ಯಾಮೀನನನ್ನು ನಿಮ್ಮ ಆ ತಮ್ಮನನ್ನು ಕರ್ಕೊಂಡು ಬನ್ನಿರಿ. ಅವನನ್ನು ಕರ್ಕೊಂಡು ಬರುವ ತನಕ ನಿಮ್ಮಲ್ಲಿ ಒಬ್ಬನನ್ನು ಸೆರೆಯಾಳಾಗಿ ನನ್ನ ಹತ್ರ ಇಡಬೇಕು ಅಂತ ಹೇಳ್ಬಿಟ್ಟು ಸಿಮಿಯೋನನನ್ನು ಸೆರೆಯಾಳಾಗಿ ಇಟ್ಕೊಂಡು ಉಳಿದಂಥ 9 ಜನರನ್ನು ಯೋಸೇಫನು ಕಳಿಸ್ಬಿಡ್ತಾನೆ. ಈಗ ಯೋಸೇಫನು, ಸಿಮಿಯೋನು ಐಗುಪ್ತ ದೇಶದಲ್ಲಿ 9 ಜನರು ಯೋಸೇಫನ ಅಣ್ಣಂದರು ಯಾಕೋಬನು ಮತ್ತು ಬೆನ್ಯಾಮೀನನ ಕಡೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಯಾಕೋಬನಿಗೆ ವಿಷಯವನ್ನು ಹೇಳ್ತಾರೆ, ಅಥವಾ ಇಸ್ರಾಯೇಲನಿಗೆ ಹೇಳ್ತಾರೆ. ಯಾಕೋಬನ ಹೆಸರು ಇಸ್ರಾಯೇಲನಲ್ವಾ, ಇಸ್ರಾಯೇಲನಿಗೆ ಹೇಳ್ತಾರೆ. ಹೇಳಿದಾಗ ಅವನಿಗೆ ಆಶ್ಚರ್ಯವಾಗ್ತದೆ ಮತ್ತು ತನ್ನ ಮಗನಾದಂಥ ಬೆನ್ಯಾಮೀನನನ್ನು ಕಳಿಸ್ಕೊಡ್ಬೇಕು ಉಳಿದಂಥ ಮಕ್ಕಳ ಜೊತೆಯಲ್ಲಿ ಅಂತ ಹೇಳಿದಾಗ, ನಾನು ಕಳಿಸೋಲ್ಲ ಎಂಬುದಾಗಿ ದೃಢವಾಗಿ ಯಾಕೋಬನೇನು ಹೇಳ್ತಾನೆ, ಬೆನ್ಯಾಮೀನನನ್ನು ನಾನು ಕಳಿಸೋದಿಲ್ಲ ಎಂಬುದಾಗಿ ಹೇಳಿ ಮುಗಿಸ್ತಾನೆ. 42ನೇ ಅಧ್ಯಾಯ ಆ ರೀತಿಯಾಗಿ ಮುಕ್ತಾಯವಾಗ್ತದೆ. 43ನೇ ಅಧ್ಯಾಯ ಆದಿಕಾಂಡ ಆ ಪುಸ್ತಕದಲ್ಲಿ ನಾವು ನೋಡುವಾಗ ಘೋರ ಐಗುಪ್ತ ದೇಶದಲ್ಲಿ ಅಷ್ಟೇ ಅಲ್ಲ, ಈಗ ಕಾನಾನ್ ದೇಶದಲ್ಲಿ ಆ ಒಂದು ಘೋರ ಬರ, ಎಲ್ಲ ಕಡೆಗಳಲ್ಲಿ ಬರ ಇದೆ, ಆದರೆ ಐಗುಪ್ತ ದೇಶದಲ್ಲಿ ಮಾತ್ರ ಸಮೃದ್ಧಿ. ಬರಗಾಲದ ಕಾಲದಲ್ಲಿ ಸಮೃದ್ಧಿ. ಕಾರಣ, ಅಬ್ರಹಾಮನ ಆಶೀರ್ವಾದ ಹೊಂದಿದಂಥ ವ್ಯಕ್ತಿ ಒಬ್ಬನು ಇಲ್ಲಿದ್ದಾನೆ. ಯಾರು? ಯೋಸೇಫನು. ಯಾಕೋಬನು ವೃದ್ಧನಾಗಿದ್ದಾನೆ, ಮುದುಕನಾಗಿದ್ದಾನೆ, ಕಾನಾನ್ ದೇಶದಲ್ಲಿದ್ದನು. ಆದರೂ ಕೂಡ ಯಾಕೋಬನ ಆಶೀರ್ವಾದವು, ಅಬ್ರಹಾಮನ ಆಶೀರ್ವಾದವು ಇಸಾಕನಿಗೂ, ಇಸಾಕನ ಆಶೀರ್ವಾದ ಯಾಕೋಬನಿಗೂ, ಯಾಕೋಬನ ಆಶೀರ್ವಾದ ಈಗ ಯೋಸೇಫನಿಗೆ ಬಂದು ದೇವರು ಅವನನ್ನು ತಲೆಯಾಗಿ ಇಟ್ಟು ಆಶೀರ್ವಾದ ನಿಧಿಯಾಗಿ ದೇಶದವರಿಗೆ ಆಶೀರ್ವಾದವಾಗಿಟ್ಟು ಅವನು ಈಗ ಪ್ರಧಾನಮಂತ್ರಿಯಾಗಿರುವಂಥ ಆಶೀರ್ವಾದ ಅಲ್ಲಿರುವಾಗ, ಇಲ್ಲಿ ಈ ಕಡೆ ಏನಾಗ್ತದೆ ಅಂತ ಹೇಳಿದ್ರೆ ಬಹುಘೋರ ಕಾನಾನ್ ದೇಶದಲ್ಲಿತ್ತು. ಈಗ ಮತ್ತೆ ಯಾಕೋಬನು ಏನು ಹೇಳ್ತಾನೆ, ತನ್ನ ಮಕ್ಕಳಿಗೆ ಹೋಗ್ರಿ ನೀವು ಐಗುಪ್ತ ದೇಶಕ್ಕೆ ಹೋಗ್ಬಿಟ್ಟು ಧಾನ್ಯಗಳನ್ನು ತಗೊಂಡು ಬನ್ನಿರಿ ಅಂತ ಹೇಳಿದಾಗ, ಈಗ ರೂಬೇನನಲ್ಲ, ಈಗ ಯೆಹೂದನು ಮಾತಾಡ್ತಾನೆ ರೀ. ಮೊದಲು ರೂಬೇನು ಹೇಳ್ದ, ಈಗ ನಾನು ಹೋಗಿ ಬರ್ತೀನಿ, ಬೆನ್ಯಾಮೀನನ ಅಪ್ಪ ಕಳಿಸ್ಕೊಡು ಅಂತ ಯಾಕೋಬನಿಗೆ ಹೇಳ್ತಾನೆ. ನನ್ನ ಮಕ್ಕಳನ್ನು ನೀನು ಬೇಕಾದ್ರೆ ತಗೊಂಬಿಡು, ಬೇಕಾದ್ರೆ ಕೊಂದುಬಿಡು, ಆದರೆ ನಾನು ಬೆನ್ಯಾಮೀನನ ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗಿಬಿಟ್ಟು ಮತ್ತೆ ಹಿಂದಿರುಗಿ ಕರ್ಕೊಂಡು ಬರುವಂಥದ್ದು ನನ್ನ ಜವಾಬ್ದಾರಿಕೆ ಅಂತ ಹೇಳ್ಬಿಟ್ಟು ಒಪ್ಪಿಸ್ತಾನೆ ರೂಬನು. ಆದರೆ ಒಪ್ಪೋದಿಲ್ಲ ಯಾಕೋಬನು ಅಥವಾ ಇಸ್ರಾಯೇಲನು. ಆದರೆ ಯೆಹೂದನು ಈಗ ಹೇಳ್ತಾನೆ, ಏನಂತ ಹೇಳ್ತಾನೆ, ಆ ಮನುಷ್ಯನು ಹೇಳಿದ, ಅಂದರೆ ಯೋಸೇಫನು ಹೇಳ್ದ, ಪ್ರಧಾನಮಂತ್ರಿ ಹೇಳ್ದ, ಈ ರೀತಿಯಾಗಿ ನೀವು ನಿಮ್ಮ ಆ ತಮ್ಮನನ್ನು ಅಂದರೆ ಬೆನ್ಯಾಮೀನನನ್ನು ತಗೊಂಡು ಬರಲಿಲ್ಲ ಅಂದರೆ ನನ್ನ ಮುಖ ಕೂಡ ನೀವು ನೋಡಬಾರ್ದು ಅಂತ ಹೇಳ್ತಾನೆ ಅಂತ ಹೇಳ್ದಾಗ, ಈಗ ಯಾಕೋಬನು ಹೊಸ ವಿಷಯವನ್ನು ಹೇಳ್ತಾನೆ. ಯಾಕೋಬನು ಹೇಳ್ತಾನೆ, ನಮಗೆ ತಮ್ಮ ಒಬ್ಬನು ಇದ್ದಾನೆ ಅಂತ ನೀವು ಯಾಕೆ ಹೇಳಿದ್ರಿ? ಅದನ್ನು ನಮಗೆ ಇನ್ನೊಬ್ಬ ತಮ್ಮನಿದ್ದಾನೆಂದು ಆ ಮನುಷ್ಯನಿಗೆ ನೀವು ಯಾಕೆ ಹೇಳಿ ನನಗೆ ಈ ಅಪಕಾರ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಆದಿಕಾಂಡ 43:6 ಯಾಕೋಬನು ಹೇಳ್ತಾನೆ. ಅದಕ್ಕೆ ಎಲ್ಲರೂ ಹೇಳ್ತಾರೆ, ನಮ್ಮ ವಿಷಯದಲ್ಲಿ, ನಮ್ಮ ಮನೆ ವಿಷಯದಲ್ಲಿ ಆ ಮನುಷ್ಯ, ಆ ಪ್ರಧಾನಮಂತ್ರಿ, ಆ ದೇಶಾಧಿಪತಿ, ಐಗುಪ್ತ ದೇಶದ ದೇಶಾಧಿಪತಿ ಅಂದರೆ ಯೋಸೇಫನು ಭಾಳ ಸೂಕ್ಷ್ಮವಾಗಿ ವಿಚಾರಿಸಿ ನಿಮ್ಮ ತಂದೆ ಇನ್ನೂ ಜೀವದಿಂದ ಇದ್ದಾನೋ, ನಿಮಗೆ ತಮ್ಮನಿದ್ದಾನೋ
ಎಂಬುದಾಗಿ ಕೇಳಿದ. ಅದಕ್ಕೆ ಆ ಪ್ರಶ್ನೆಗೆ ತಕ್ಕಂತೆ ನಾವು ಉತ್ತರ ಕೊಟ್ಟೇವೆ ಅಷ್ಟೇ, ನಾವೇನು ಅಪಕಾರ ಮಾಡಲಿಲ್ಲ ಎಂಬುದಾಗಿ ಇವರು ಹೇಳ್ತಾರೆ. ಮತ್ತೆ ಯೆಹೂದನು ಮಾತಾಡ್ತಾನೆ. ಆದಿಕಾಂಡ 43:8 ವಚನದಲ್ಲಿ ಯೆಹೂದನು ಮತ್ತೆ ಮಾತಾಡ್ತಾನೆ. ರೂಬೇನನು ಮತ್ತು ಯೆಹೂದನು ಇವರಿಬ್ಬರೇ ಹೆಚ್ಚಾಗಿ ಮಾತಾಡ್ತಾರೆ. ನೆನಪಿರ್ಬೋದು ನಿಮಗಂತ ಕಾಣ್ತದೆ. ಆದಿಕಾಂಡ 37ನೇ ಅಧ್ಯಾಯದಲ್ಲಿ ಯೋಸೇಫನು ಅವನನ್ನು ಆ ಗುಂಡಿಯೊಳಗೆ ಹಾಕಿ ಸಾಯಿಸ್ಬೇಕಂತಿದ್ದಾಗ ಮಾತಾಡಿದವರು, ಯೋಸೇಫನನ್ನು ಕಾಪಾಡಿದವರು ಇಬ್ಬರು. ಒಬ್ಬನು ರೂಬೇನನು, ಬೇಡ ಪ್ರಾಣ ಹಾನಿ ಮಾಡೋದು ಬೇಡ ನನ್ನ ತಮ್ಮನಿಗೆ ಯೋಸೇಫನಿಗೆ ಅಂತ ರೂಬನ್ ಹೇಳ್ತಾನೆ. ಅದೇ ರೀತಿಯಾಗಿ ಸ್ವಲ್ಪ ಸಮಯದ ನಂತರ ಯೆಹೂದನು ಕೂಡ ಆದಿಕಾಂಡ 37ನೇ ಅಧ್ಯಾಯ 21ನೇ ವಚನ ಮತ್ತು 26ನೇ ವಚನದಲ್ಲಿ ರೂಬೇನ್ ಯೆಹೂದ ಇವರಿಬ್ಬರು ಯೋಸೇಫನ ಪರವಾಗಿ ಹೋರಾಡ್ತಾರೆ. ಈಗ ಸಹ ಇವರಿಬ್ಬರೇ ಮಾತಾಡ್ತಾ ಇದ್ದಾರೆ. ರೂಬೇನನು ಮತ್ತು ಯೆಹೂದನು ಯಾಕೋಬನ ಹತ್ರ ಹೇಳ್ತಾರೆ, ನನಗೆ ಜವಾಬ್ದಾರಿ ಕೊಡು, ನಾನೇ ಅವನಿಗೆ ಹೊಣೆ ಅಂತ ಹೇಳ್ಬಿಟ್ಟು, ಈಗ ನಾವು ಹೋಗಲಿಲ್ಲ ಅಂದರೆ ನಾವೆಲ್ಲರೂ ಸಾಯಬೇಕಾಗ್ತದೆ, ನಮ್ಮ ಮಕ್ಕಳೆಲ್ಲರೂ ಊಟ ಇಲ್ಲದೆ ಸಾಯಬೇಕಾಗ್ತದೆ. ಆದ ಕಾರಣ ಕಳಿಸು ಬೆನ್ಯಾಮೀನನನ್ನು, ನಾನು ಹೋಗಿ ನನ್ನ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ, ಜವಾಬ್ದಾರಿಗೆ ತಗೊಳ್ತೀನಿ. ಒಂದು ವೇಳೆ ನಾನು ತಿರುಗಿ ಬೆನ್ಯಾಮೀನನನ್ನು ಕರ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸದೇ ಹೋದರೆ ಆ ದೋಷ ಎಂದೆಂದಿಗೂ ನನ್ನ ಮೇಲೆ ಇರಲಿ ಎಂಬುದಾಗಿ ಒಂದು ಭರವಸೆಯನ್ನು ಆದಿಕಾಂಡ 43:10ನೇ ವಚನದಲ್ಲಿ 9-10 ವಚನದಲ್ಲಿ ತಂದೆಗೆ ಯೆಹೂದನು ಕೊಡ್ತಾನ್ರಿ. ಆಗ ರೂಬೇನು ಮಾತಾಡಿದ್ದು ಕೆಲವು ದಿವಸಗಳ ಹಿಂದೆ ಮನವರಿಕೆ ಇವನಿಗೆ ಆಗಲಿಲ್ಲ, ಇವನಿಗೆ ಒಪ್ಪಲಿಲ್ಲ ಯಾಕೋಬನು ಅಥವಾ ಇಸ್ರಾಯೇಲನು. ಈಗ ಯೆಹೂದನು ಮಾತಾಡಿದ್ದು ಅವನಿಗೆ ಸರಿ ಅನ್ನಿಸ್ತದೆ. ಆದ ಕಾರಣ ಆದಿಕಾಂಡ 43:11ನೇ ವಚನದಲ್ಲಿ ಅದಕ್ಕೆ ಇಸ್ರಾಯೇಲನು ಏನು ಹೇಳ್ತಾನೆ, ಸರಿ ನೀವು ಹೋಗಲೇಬೇಕಾಗಿದ್ರೆ ಒಂದು ಕೆಲಸ ಮಾಡಿರಿ. ಅದೇನಂತ ಹೇಳಿದ್ರೆ, ನೀವು ನಮ್ಮ ದೇಶದ ಅಂದರೆ ಕಾನಾನ್ ದೇಶದಲ್ಲಿ ಯಾಕೋಬನಿದ್ದನು ದೇಶದ ಶ್ರೇಷ್ಠವಾದ ತೈಲ ಮತ್ತು ಹಾಲು ಮಡ್ಡಿ, ರಕ್ತಬೋಳ, ಬಾದಾಮಿ ಇವುಗಳನ್ನು ಕಾಣಿಕೆಯಾಗಿ ಆ ದೇಶಾಧಿಪತಿಗೆ ಅಂದರೆ ಯೋಸೇಫನಿಗೆ ತಗೊಂಡು ಹೋಗ್ರಿ ಎಂಬುದಾಗಿ ಒಪ್ಪಿಕೊಳ್ತಾನ್ರಿ. ಅಷ್ಟೇ ಅಲ್ಲ, ನಿಮ್ಮ ತಮ್ಮನನ್ನು ಕರೆದುಕೊಂಡು ಹೊರಟು ಹೋಗ್ರಿ, ನೀವು ಹೋಗಿ ಆ ಮನುಷ್ಯನ ಬಳಿಗೆ ಹೋಗ್ರಿ. ಆ ಮನುಷ್ಯನ ಅಂದರೆ ದೇಶಾಧಿಪತಿ ಯೋಸೇಫನು. ಅವನು ನಿಮ್ಮ ಮೇಲೆ ಕನಿಕರಪಟ್ಟು, ಯಾಕಂತ ಹೇಳಿದ್ರೆ ತಮ್ಮನನ್ನು ಕರ್ಕೊಂಡು ಹೋಗ್ತಿದ್ದಾರೆ, ಎರಡನೇದು ಕಾಣಿಕೆಗಳಲ್ಲಿ ಶ್ರೇಷ್ಠವಾದದ್ದನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಈ ನಿಮಿತ್ತವಾಗಿ ಬೆನ್ಯಾಮೀನನನ್ನು ನೀವು ಕರ್ಕೊಂಡು ಹೋದಾಗ ಸರ್ವಶಕ್ತನಾದ ದೇವರು ಅನುಗ್ರಹ ಮಾಡಲಿಕ್ಕೆ ಆಸ್ಪದ. ನಾನಂತೂ ಮಕ್ಕಳನ್ನು ಕಳ್ಕೊಂಡವನಾಗಬೇಕಾದ್ರೆ ಹಾಗೆ ಆಗಲಿ ಎಂಬುದಾಗಿ ನಕಾರಾತ್ಮಕವಾದದ್ದು ಮಾತಾಡ್ತಾನೆ, ಸಕಾರಾತ್ಮಕವಾದದ್ದನ್ನು ಯಾಕೋಬನು ಮುದಿಪ್ರಾಯದಲ್ಲಿ ಮಾತಾಡ್ತಾನೆ ರೀ. ಸರಿ ಅಂತ ಅವರೆಲ್ಲರೂ ಕೂಡ ಕಾಣಿಕೆ ವಸ್ತುಗಳನ್ನು ಸಿದ್ಧಪಡಿಸಿ 2ರಷ್ಟು ಹಣ ತಗೊಂಡು ಯೋಸೇಫನ ಕಡೆಗೆ ಈಗ 10 ಜನರು ಹೋಗ್ತಾ ಇದ್ದಾರೆ. ಹೌದು, ಸಿಮಿಯೋನನಿಗಾಗಲೇ ಅಲ್ಲಿದ್ದಾನೆ. ಈಗ ಬೆನ್ಯಾಮೀನನನ್ನು ಕರ್ಕೊಂಡು ಈ 9 ಜನರು 10 ಜನರಾಗಿ ಹೋಗ್ತಾ ಇದ್ದಾರೆ. ಬೆನ್ಯಾಮೀನನ್ನು ತಮ್ಮ ಜೊತೆಯಲ್ಲಿ ಕರ್ಕೊಂಡು ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ದಾಗ ಯೋಸೇಫನು ಇರುವಂಥ ಕಡೆಗೆ ಬರ್ತಾರೆ. ಯೋಸೇಫನ ಒಂದು ಅಸಿಸ್ಟೆಂಟ್ ಅಥವಾ ಆಡಳಿತಗಾರನು, ಮನೆ ವಾರ್ತೆಗಾರನು ಬರ್ತಾನೆ. ಅವನು ಹೇಳ್ತಾನೆ, ಮಧ್ಯಾಹ್ನ ನೀವು ನಮ್ಮ ಯಜಮಾನ್ರ ಸಂಗಡ ಊಟ ಮಾಡಬೇಕು. ಅಥವಾ ಯೋಸೇಫನು ಹೇಳ್ತಾನೆ ತನ್ನ ಒಂದು ಅಸಿಸ್ಟೆಂಟಿಗೆ, ಮಧ್ಯಾಹ್ನ ನನ್ನ ಸಂಗಡ ಅವರೆಲ್ಲರೂ ಊಟಕ್ಕೆ ಕೂತ್ಕೋಬೇಕು, ಊಟಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು. ಇದು ಭಾಳ ವಿಶೇಷವಾದಂಥ ಒಂದು ಅನುಭವ. ಯಾಕಂತ ಹೇಳಿದ್ರೆ ಗೂಢಚಾರರು ಅಂತ ಹೇಳಿರ್ತಾನೆ, ಗೂಢಚಾರರಲ್ಲ, ಈಗ ನನ್ನ ಜೊತೆಗೆ ಅತಿಥಿಗಳಾಗಿ, ಗೆಸ್ಟ್ಗಳಾಗಿ, ವಿಶೇಷ ವ್ಯಕ್ತಿಗಳಾಗಿ ಊಟಕ್ಕೆ ಬೇರೆ ಅಂತ ಹೇಳ್ಬಿಟ್ಟು. ಆಗ ಅವರು ಆ ಆಡಳಿತಗಾರನಿಗೆ ಹೇಳ್ತಾರೆ, ಅಯ್ಯ
ಮೊದಲು ಒಂದು ಸಾರಿ ಆಹಾರ ಪದಾರ್ಥಗಳನ್ನು ನಾವು ತಗೊಂಡು ಹೋದಾಗ ನಮ್ಮ ಹತ್ರ ನಮ್ಮ ಚೀಲದೊಳಗೆ ಹಣ ಸಹ ಹಾಕಿಬಿಟ್ಟಿದ್ರು. ಅದನ್ನು ಈಗ ನಾವು ತಿರುಗಿ ತಂದಿದ್ದೇವೆ. ಆದಿಕಾಂಡ 43ನೇ ಅಧ್ಯಾಯದ 21ನೇ ವಚನ. ತಿರುಗಿ ನಾವು ಅದನ್ನು ತಂದಿದ್ದೇವೆ ಅಂತ ಹೇಳಿದಾಗ ಬಹುಶಃ ಯೋಸೇಫನು ಇವನಿಗೆ ಹೇಳಿರಬೇಕು. ಆದ ಕಾರಣ ಅವನು ಹೇಳುವಂಥ ಮಾತು, ಸಮಾಧಾನವಾಗಿರ್ರಿ, ಭಯಪಡಬೇಡ್ರಿ, ಹೆದರಬೇಡ್ರಿ, ನಿಮ್ಮ ತಂದೆಗೂ ನಿಮಗೂ ದೇವರಾಗಿರುವಾತನು, ನೋಡಿರಿ ದೇವರ ಆಶೀರ್ವಾದ, ನಿಮ್ಮ ಚೀಲಗಳಲ್ಲಿಯೇ ನಿಕ್ಷೇಪ ಸಿಕ್ಕುವಂತೆ ಅನುಗ್ರಹಿಸಿದ್ದಾನೆ, ನಿಮ್ಮ ಹಣವು ನನಗೆ ಮುಟ್ಟಿತು ಎಂದು ಹೇಳಿ ಸಿಮಿಯೋನನನ್ನು ಅವರ ಬಳಿಗೆ ಕರೆದುಕೊಂಡು ಬಂದು, ಯಾಕಂತ ಹೇಳಿದ್ರೆ ಸಿಮಿಯೋನನ್ನು ಸೆರೆಮನೆಯಲ್ಲಿ ಹಾಕಿದ್ರಲ್ಲ, ಅವನನ್ನು ಬಿಡುಗಡೆ ಮಾಡಿ 9 ಜನರು ಪ್ಲಸ್ ಬೆನ್ಯಾಮೀನನು 10 ಜನರು, ಸಿಮಿಯೋನನು 11 ಜನರು, ಈ 11 ಜನರು ಅವರೆಲ್ಲರೂ ಕೂಡ ಯೋಸೇಫನ ಮನೆಯೊಳಗೆ ಸೇರಿಸಿ ಕಾಲುಗಳನ್ನು ತೊಳೆಯೋದಕ್ಕೆ ನೀರನ್ನು ಕೊಟ್ಟ ಮೇಲೆ ಕಾಣಿಕೆ ಬಿಚ್ಚುತ್ತಾರೆ. ಯಾಕಂದರೆ ತಂದೆ ಯಾಕೋಬನು ಹೇಳಿರ್ತಾನೆ, ವಿಶೇಷವಾದ ಕಾಣಿಕೆ ಆ ದೇಶಾಧಿಪತಿಗೆ ಯೋಸೇಫನಿಗೆ ತಗೊಂಡು ಹೋಗ್ರಿ ಅಂತ ಹೇಳಿದಾಗ ಕಾಣಿಕೆಗಳನ್ನು ಸಿದ್ಧವಾಗಿಟ್ಕೊಂಡು ಯೋಸೇಫನಿಗಾಗಿ ಮಧ್ಯಾಹ್ನದ ಬರೋ ತನಕ ಮಧ್ಯಾಹ್ನ ಊಟಕ್ಕಾಗಿ ಕಾಯ್ತಾ ಇದ್ದಾರೆ. ಅದು ಒಂದು ದೃಶ್ಯ. ಆದಿಕಾಂಡ 43ನೇ ಅಧ್ಯಾಯ ಮತ್ತು 25ನೇ ವಚನದಲ್ಲಿ ಅದನ್ನು ನಾವು ನೋಡ್ತೇವೆ ರೀ. 43:25. ಯೋಸೇಫನು ಮನೆಗೆ ಬಂದಾಗ ಅವರು ಕಾಣಿಕೆಯನ್ನು ಮನೆಯೊಳಗೆ ತಂದು ಕೊಟ್ಟು ಅವನ ಮುಂದೆ ಅಡ್ಡ ಬಿದ್ದರು. ಮತ್ತೆ ಯೋಸೇಫನ ಕನಸು ಈಗ ನಿಜವಾಗ್ತಾ ಇದೆ. ಅಣ್ಣಂದರು ಅಡ್ಡ ಬೀಳುವಂಥದ್ದು, ನಮಸ್ಕರಿಸುವಂಥದ್ದು ಆ ಕನಸು ನೆನಸಾಗ್ತಾ ಇದೆ. ಅವನು ಅಂದರೆ ಯೋಸೇಫನು ಅವರ ಯೋಗಕ್ಷೇಮವನ್ನು ಕೇಳಿಬಿಟ್ಟು, ನೀವು ಹೇಳಿದ್ದೆ ಮುದುಕನಾಗಿರುವ ನಿಮ್ಮ ತಂದೆ ಕ್ಷೇಮವೋ, ಅವನಿನ್ನೂ ಬದುಕಿದ್ದಾನೋ ಅಂತ ಹೇಳಿದಾಗ ಅವರು ಬೊಗ್ಗಿ ಮತ್ತೊಂದು ಸಾರಿ ನಮಸ್ಕಾರ ಮಾಡಿ 28ನೇ ವಚನ ಆದಿಕಾಂಡ 43:28, ನಿನ್ನ ಸೇವಕನಾದ ನಮ್ಮ ತಂದೆ, ಸೂರ್ಯ ಚಂದ್ರ 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದುವು ಎಂಬಂಥ ಕನಸು ಈಗ ನೆರವೇರ್ತಾ ಇದೆ. ನಿನ್ನ ಸೇವಕನಾದ ಅಂದರೆ ಯಾಕೋಬ ನಿನ್ನ ಸೇವಕನು, ತಂದೆ ನಿನ್ನ ಸೇವಕನಂತ ಹೇಳಿದಾಗ ಅದು ಒಂದು ರೀತಿಯಿಂದ ಬೊಗ್ಗಿ ಅಧೀನವಾಗುವಿಕೆಯನ್ನು ಸೂಚಿಸ್ತದೆ. ಕನಸಿನ ಭಾಗಶಃ ನೆರವೇರುವಿಕೆಯನ್ನು ನಾವು ನೋಡ್ತೇವೆ. ಬೊಗ್ಗಿ ನಮಸ್ಕಾರ ಮಾಡಿದರು. ಆಗ ಬೆನ್ಯಾಮೀನನನ್ನು, ತಮ್ಮನನ್ನು ಈಗ ನೋಡಿಬಿಟ್ಟು, ನೀವು ಹೇಳಿದ ನಿಮ್ಮ ಚಿಕ್ಕ ತಮ್ಮ ಇವನೋ ಎಂದು ಹೇಳಿ ಅವನಿಗೆ, ಮಗನೇ ದೇವರ ದಯೆ ನಿನ್ನ ಮೇಲೆ ಇರಲಿ ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಹೇಳಿದಾಗ ಅವನ ಕರುಳು, ಅವನ ಮನಸ್ಸಿನಲ್ಲಿ ಉದ್ವೇಗ ಮರುಗಿದ್ದರಿಂದ ಅವನು ಬೇಗನೆ ಎದ್ದು ಅಳುವುದಕ್ಕೆ ಒಂದು ಸ್ಥಳವನ್ನು ನೋಡಿಕೊಳ್ತಾನೆ. ಸ್ವಲ್ಪ ತನ್ನ ಕೋಣೆಯೊಳಗೆ ಹೋಗಿ ಅಲ್ಲಿ ಹತ್ಬಿಟ್ಟು ಬರ್ತಾನೆ. ಇದು ಯೋಸೇಫನ ಆ ಮೃದುತ್ವವನ್ನು ಸೂಚಿಸ್ತದೆ. ಆಮೇಲೆ ಮುಖವನ್ನು ತೊಳ್ಕೊಂಡು ಹೊರಗೆ ಬಂದು ಮನಸ್ಸನ್ನು ಬಿಗಿ ಹಿಡಿದು, ಈಗ ಅಳಬಾರ್ದು, ಯಾಕಂದರೆ ಈಗ ಪ್ರೈಮ್ ಮಿನಿಸ್ಟರ್ ಅವನು, ಈಗ ಪ್ರಧಾನಮಂತ್ರಿ, ಈಗ ಆ ಪ್ರಧಾನಮಂತ್ರಿಗಿಂತಲೂ ದೊಡ್ಡ ಒಬ್ಬ ಅಧಿಪತಿಯಾಗಿದ್ದಾನೆ. ಆದ ಕಾರಣ ಐಗುಪ್ತರು ಇಬ್ರಿಯರ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ಊಟ ಮಾಡೋದು ಒಂದು ಪದ್ಧತಿ ಇರಲಿಲ್ಲ, ಒಟ್ಟಿಗೆ ಊಟ ಮಾಡ್ತಿರಲಿಲ್ಲ. ಯಾಕಂದರೆ ಅದು ಅವರಿಗೆ ಅಸಹ್ಯ. ಎಲ್ಲಿ ಇಬ್ರಿಯರು ನಮ್ಮ ಜೊತೆಗೆ ಬಂದು ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಐಗುಪ್ತದ ವ್ಯಕ್ತಿಗಳು ಯಾರನ್ನು ಹತ್ತಿರ ಸೇರಿಸ್ಕೊಳ್ತಿರ್ಲಿಲ್ಲ. ಆದರೆ ಇಲ್ಲಿ ಯೋಸೇಫನು ಇವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಊಟಕ್ಕೆ ಕೂತ್ಕೊಳ್ತಾನೆ. ಆಶ್ಚರ್ಯನೆಂದರೆ ಯೋಸೇಫನು ತನ್ನ ಅಣ್ಣ ತಮ್ಮಂದಿರನ್ನು ಹಿರಿಯವನು ಮೊದಲುಗೊಂಡು ಕಿರಿಯವನವರೆಗೂ ಅವರವರ ವಯಸ್ಸಿನ ಪ್ರಕಾರವೇ ಕುಳ್ಳಿರಿಸಿದ್ದರಿಂದ ಅವರು ಒಬ್ಬರನ್ನು ಒಬ್ಬರು ನೋಡಿ ಆಶ್ಚರ್ಯ ಪಡ್ತಾರೆ. ಇದೇನಿದು, ನಮ್ಮ ವಯಸ್ಸು ಪ್ರಕಾರವಾಗಿ ಕೂತ್ಕೊಳ್ಳುವಂತೆ ಮಾಡಿದ್ದಾನಲ್ಲ ಈ ಪ್ರಧಾನಮಂತ್ರಿ ಅಂತ ಹೇಳ್ಬಿಟ್ಟು ಆದಿಕಾಂಡ 43:33ನೇ ವಚನ. ಆ ರೀತಿಯಾಗಿ ಆಶ್ಚರ್ಯ ಪಡ್ತಾ ಇರುವಾಗ ಯೋಸೇಫನು ತನ್ನ
ಮುಂದೆ ಬಡಿಸಿದ್ದ ಪದಾರ್ಥಗಳಲ್ಲಿ ಅವರಿಗೆ ಭಾಗಗಳನ್ನು ಕಳಿಸಿದನು. ಆದರೆ ಬೆನ್ಯಾಮೀನನಿಗೆ, ಅಂದರೆ ತಮ್ಮ ಅಲ್ವಾ, ಬೆನ್ಯಾಮೀನನಿಗೆ ಬಂದ ಭಾಗವು ಮಿಕ್ಕಾದವರ ಭಾಗಗಳಿಗಿಂತಲೂ 5ರಷ್ಟು ಹೆಚ್ಚಾಗಿತ್ತು. ಅವರೆಲ್ಲರೂ ಪಾನ ಮಾಡಿದರು. ಅವನ ಸಂಗಡ, ಅಂದರೆ ಯೋಸೇಫನ ಸಂಗಡ, ಇವರೆಲ್ಲರೀಗ ಅಣ್ಣ ತಮ್ಮರು ಒಟ್ಟಿಗೆ ಸೇರಿಬಿಟ್ಟಿದ್ದಾರೆ. ಎಲ್ಲರೂ ಸಂಭ್ರಮದಿಂದ ಒಂದು ಪಾರ್ಟಿ, ಒಂದು ಉತ್ಸಾಹ, ಸಂತೋಷವಾಗಿ ಯೋಸೇಫನ ಸಂಗಡ ಅವರು ಊಟ ಮಾಡ್ತಾಯಿದ್ರು. ಹೌದು, ದೇವರು ಒಬ್ಬ ವ್ಯಕ್ತಿ ಅಬ್ರಹಾಮನನ್ನು ಆರಿಸಿಕೊಂಡು, ಅಬ್ರಹಾಮನ ಆಶೀರ್ವಾದ ಯಾವ ರೀತಿಯಾಗಿ ಇಸಾಕನ ಮೇಲೆ, ಇಸಾಕನ ಆಶೀರ್ವಾದ ಯಾಕೋಬನ ಮೇಲೆ, ಯಾಕೋಬನ ಆಶೀರ್ವಾದ ಈಗ ಇನ್ನು ಬದುಕಿರುವಾಗಲೇ ಆಶೀರ್ವಾದವನ್ನು ಕಾಣುವಂಥ ಒಂದು ಭಾಗ್ಯ ಯಾಕೋಬನದು ಎಂಬುದನ್ನು ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಆದರೆ ಈಗ ದೇವರು ಅವನನ್ನು ಟಾಪ್ನಲ್ಲಿ, ಉನ್ನತ ಸ್ಥಾನದಲ್ಲಿ, ಅಬ್ರಹಾಮನ ಆಶೀರ್ವಾದದ ಒಂದು ಭಾಗ, ತಲೆಯಾಗಿರುವಿ ನೀನು ಬಾಲವಾಗಿರುವುದಿಲ್ಲ ಅನ್ನುವಂಥ, ಅಂದರೆ ನಾಯಕತ್ವ, ಸಮೃದ್ಧಿ, ಆಶೀರ್ವಾದ. ದೇವರು ಯೋಸೇಫನ ಸಂಗಡ ಇದ್ದನು, ದೇವರು ಯೋಸೇಫನ ಸಂಗಡ ಇದ್ದನು ಎಂಬುದಕ್ಕೆ ಒಂದು ರುಜುವಾತು, ಪರಿಣಾಮಗಳು ನೋಡುವಾಗ ಅವನು ಪಾಪ ಮಾಡದೆ ದೇವರನ್ನು ಮೆಚ್ಚಿಸ್ತಾ, ಸತ್ಯಕ್ಕಾಗಿ ನಿಂತು, ಸತ್ಯಕ್ಕಾಗಿ ಸೆರೆ ಅನುಭವಿಸಿ, ಸತ್ಯವಂತನಾಗಿದ್ದು, ದೇವರು ಅವನನ್ನು ಉನ್ನತ ಸ್ಥಾನದಲ್ಲಿ ನಂಬಿಗಸ್ತನಾದ ಯೋಸೇಫನಂತ ಹೇಳಿಬಿಟ್ಟು ದೇವರು ನೋಡಿ, ನಂಬಿಗಸ್ತರು ಅಪರೂಪ. ಯೋಸೇಫನು ತಂದೆ ತಾಯಿ ಇಲ್ಲದಿದ್ದಾಗ್ಯೂ, ಅಂದರೆ ಆ ಸಮಯದಲ್ಲಿ ಅವನ ಜೊತೆಯಲ್ಲಿ ಊರು ಬೇರೆಯಾಗಿದ್ದರು, ನಂಬಿಗಸ್ತನಾಗಿ, ಫೇತ್ಫುಲ್ ಆಗಿ. ಕೀರ್ತನೆ 105 ಯೋಸೇಫನ ಬಗ್ಗೆ ಬರೆಯಲಾಗಿದೆ, ನಂಬಿಗಸ್ತನಾಗಿ ಅವನು ದೇವರಿಗಾಗಿ ನಿಂತನು. ದೇವರು ಅವನಿಗಾಗಿ ತನ್ನ ಅನುಮೋದವನ್ನು ನೀಡಿದನು. ಆಶೀರ್ವಾದ ಹಬ್ಬಿತು ಸಹೋದರರಿಗೂ ಎಂಬುದಾಗಿ ನೋಡ್ತೇವೆ. ಆದುದರಿಂದ 43ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವ್ರ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 43. And the famine was sore in the land, and it came to pass, when they had eaten up the corn which they had brought out of Egypt, their father said unto them, Go again, buy us a little food. And Judah spake unto him, saying, The man did solemnly protest unto us, saying, Ye shall not see my face, except your brother be with you. If thou wilt send our brother with us, we will go down and buy thee food. But if thou wilt not send him, we will not go down. For the man said unto us, Ye shall not see my face, except your brother be with you. And Israel said, Wherefore dealt ye so ill with me, as to tell the man whether ye had yet a brother? And they said, The man asked us straitly of our state, and of our kindred, saying, Is your father yet alive? Have ye another brother? And we told him according to the tenor of these words. Could we certainly know that he would say, Bring your brother down? And Judah said unto Israel his father, Send the lad with me, and we will arise and go, that we may live and not die, both we and thou, and also our little ones. I will be surety for him, of my hand shalt thou require him. If I bring him not unto thee, and set him before thee, then let me bear the blame forever. For except we had lingered, surely now we had returned this second time. And their father Israel said unto them, If it must be so now, do this. Take of the best fruits in the land in your vessels, and carry down the man a present, a little balm, and a little honey, spices and myrrh, nuts and almonds. And take double money in your hand, and the money that was brought again in the mouth of your sacks, carry it again in your hand. Peradventure it was an oversight. Take also your brother, and arise, go again unto the man.
And God Almighty give you mercy before the man, that he may send away your other brother and Benjamin. If I be bereaved of my children, I am bereaved. And the men took that present, and they took double money in their hand, and Benjamin, and rose up and went down to Egypt, and stood before Joseph. And when Joseph saw Benjamin with them, he said to the ruler of his house, Bring these men home, and slay and make ready, for these men shall dine with me at noon. And the man did as Joseph bade, and the man brought the men into Joseph's house. And the men were afraid, because they were brought into Joseph's house, and they said, Because of the money that was returned in our sacks at the first time are we brought in, that he may seek occasion against us, and fall upon us, and take us for bondmen and our asses. And they came near to the steward of Joseph's house, and they communed with him at the door of the house, and said, O sir, we came indeed down at the first time to buy food. And it came to pass, when we came to the inn, that we opened our sacks, and behold, every man's money was in the mouth of his sack, our money in full weight, and we have brought it again in our hand. And other money have we brought down in our hands to buy food. We cannot tell who put our money in our sacks. And he said, Peace be to you, fear not. Your God, and the God of your father, hath given you treasure in your sacks. I had your money. And he brought Simeon out unto them. And the man brought the men into Joseph's house, and gave them water. And they washed their feet, and he gave their asses provender. And they made ready the present against Joseph came at noon, for they heard that they should eat bread there. And when Joseph came home, they brought him the present which was in their hand into the house, and bowed themselves to him to the earth. And he asked them of their welfare, and said, Is your father well, the old man of whom ye spake? Is he yet alive? And they answered, Thy servant our father is in good health, he is yet alive. And they bowed down their heads and made obeisance. And he lifted up his eyes and saw his brother Benjamin, his mother's son, and said, Is this your younger brother, of whom ye spake unto me? And he said, God be gracious unto thee, my son. And Joseph made haste, for his bowels did yearn upon his brother, and he sought where to weep, and he entered into his chamber and wept there. And he washed his face, and went out, and refrained himself, and said, Set on bread. And they set on for him by himself, and for them by themselves, and for the Egyptians which did eat with him by themselves, because the Egyptians might not eat bread with the Hebrews, for that is an abomination unto the Egyptians. And they sat before him, the firstborn according to his birthright, and the youngest according to his youth. And the men marveled one at another. And he took and sent messes unto them from before him. But Benjamin's mess was 5 times so much as any of theirs. And they drank and were merry with him. ಈ ದಿನ ನಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಂಡ ಸಹೋದರ ಇಡಿ ಚೆಲ್ಲಾದುರೈ ಇವರಿಗೆ ಭಿಕ್ಷೆ ಮೀಡಿಯಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯ, ಸಲಹೆಗಳಿದ್ದರೆ ನಮ್ಮೊಡನೆ ಹಂಚಿಕೊಳ್ಳಿ. ನಾಳೆ ಇದೇ ಸಮಯದಲ್ಲಿ ಇನ್ನೊಂದು ಅಧ್ಯಾಯವನ್ನು ಓದುವ, ನೋಡುವ ಹಾಗೂ ತಿಳಿದುಕೊಳ್ಳುವ.